ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುಷು, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ಊರಿಗೆ ಹೋಗಿದ್ವಿ. ಬರಬೇಕಾದ್ರೆ ಇಷ್ಟೆಲ್ಲ ತರಕಾರಿ ತೊಗೊಂಡು ಬಂದಿದ್ವಿ. ಅದನ್ನು ಜೋಡಿಸ್ಕೊಳ್ಳೋಣ ಅನ್ನೋದ್ರಿಂದ ಬೆಳಗಿನ ಜಾವನೇ ಇದನ್ನೆಲ್ಲ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಈ ಜೋಳದಲ್ಲಿ ಪ್ರತಿ ಸಲ ಕೂಡ ಕನ್ಫ್ಯೂಸ್ ಆಗ್ತಾನೆ ಇರುತ್ತೆ, ಪಾಪ್ಕಾರ್ನ್ ಮಾಡುವಂಥದ್ದು ಯಾವುದು, ನಾರ್ಮಲ್ದು ಯಾವುದು ಅಂತ. ಈ ಬಾರಿ ಪಾಪ್ಕಾರ್ನ್ ಮಾಡುವಂಥ ಜೋಳನ ತೊಗೊಂಡು ಬಂದಿದ್ವಿ, ಅದನ್ನ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಈಗ ಸೀಸನಲ್ ವೆಜಿಟೇಬಲ್ಸ್ ಅಂದ್ರೆ ಅವರೆಕಾಯಿ, ತೊಗರಿಕಾಯಿ ಅಲ್ವಾ, ಅದನ್ನ ಕೂಡ ತೊಗೊಂಡು ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಮೆಣಸಿನಕಾಯಿ. ಈ ಬ್ಲಾಕ್ ಕಲರ್ ಕವರ್ ಅಲ್ಲಿ ಇರುವಂತದ್ದು ನಿಮ್ಗೆ ಯಾರಿಗಾದ್ರೂ ಎಕ್ಸಾಕ್ಟ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ನಮ್ಮ ಕಡೆ ತಂಗಡಿ ಹೂವು ಅಂತ ಹೇಳ್ತೀವಿ. ಫೇಸ್ ಪ್ಯಾಕ್ ಅಲ್ಲೆಲ್ಲ ಕೂಡ ಯೂಸ್ ಮಾಡ್ತಿರ್ತೀನಿ. ಅಮ್ಮನ್ಗೆ ಹೇಳಿದ್ದೆ, ಅವರು ಡ್ರೈ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಷ್ಟು ತರಕಾರಿಗಳನ್ನ ಈಗ ಒನ್ ಬೈ ಒನ್ ಎಲ್ಲದನ್ನ ಜೋಡಿಸ್ಕೊಳ್ತಾ ಇನ್ನು ಕೆಲವೊಂದು ತರಕಾರಿಗಳನ್ನ ಬಿಡಿಸಿ ಇಟ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಡ್ರೈ ಏನಿದೆ ಅದನ್ನೆಲ್ಲ ಕೂಡ ಸ್ಟೋರ್ ರೂಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದರಲ್ಲಿ ಕೂಡ ಮೆಣಸಿನ್ಕಾಯಿ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಾಕಬೇಕು. ಅದನ್ನ ಬಿಟ್ಟು ಕುಂಬಳಕಾಯಿ ಮತ್ತು ಜೋಳನ ಸ್ಟೋರ್ ರೂಮಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ವಿಂಟರ್ ಆಗಿರೋ ಕಾರಣ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ. ಹೊರಗಡೆ ಕೆಲಸಗಳೆಲ್ಲ ಬೆಳಗಿನ ಜಾವನೇ ಮಾಡ್ಕೊಳ್ಳಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಅವರೆಕಾಯಿ ಬಿಡಿಸ್ಕೊಳ್ಳೋಣ ಅನ್ನೋದ್ರಿಂದ ಈ ಥರ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ನೋಡಿ, ಆಲ್ಮೋಸ್ಟ್ ಅವರೆಕಾಯಿ ಎಲ್ಲನೂ ಬಿಡಿಸಿದ್ದಾಯಿತು. ಇದರಲ್ಲಿ ಎಳೆ ಬೀಜಗಳೇನಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅನ್ನೋದ್ರಿಂದ. ಇನ್ನು ಈ ಬಲ್ತಿರುವಂಥ ಬೀಜಗಳಿಂದ ಇದ್ಕಿನ ಬೇಳೆ ಸಾಂಬಾರು ಮಾಡೋದಕ್ಕೋಸ್ಕರ ಸೈಡ್ಗೆ ಇಟ್ಕೊಂಡಿದ್ದೀನಿ. ಎಳೆ ಅವರೆಕಾಳು ಜೊತೆಗೆ ಕುಂಬಳಕಾಯಿ ಸೊಪ್ಪನ್ನ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವ್ಯಾರಾದ್ರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಬರಬೇಕಾದ್ರೆ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಸುತ್ತಿ ಕೊಟ್ಟಿದ್ರು, ಅದನ್ನು ಕೂಡ ಕಿಚನಲ್ಲಿ ಒಂದು ಕಡೆಗೆ ಇಟ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ ಲಂಚ್ಗೆ ಇದನ್ನು ಯೂಸ್ ಮಾಡಿ ಬಸ್ಸಾರು ಮಾಡ್ಬೋದು ಅನ್ನೋದ್ರಿಂದ. ನಿಮ್ಮಲ್ಲಿ ಎಷ್ಟು ಜನ ಬಸ್ಸಾರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನಿನ್ನೆ ಬೆಳಗಿನ ಜಾವ ಅಡುಗೆ ಎಲ್ಲ ಆದಮೇಲೆ ಇಮ್ಮಿಡಿಯೇಟಾಗಿ ಸಿಲಿಂಡರ್ ಕೂಡ ಖಾಲಿಯಾಗಿತ್ತು. ಚೇಂಜ್ ಮಾಡೋಣ ಅನ್ನೋದಾದರೆ ಊರಿಗೆ ಹೋಗೋ ಹರಿಬರಿಯಲ್ಲಿ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಇನ್ನು ಈವ್ನಿಂಗ್ ಬರಬೇಕಾದ್ರೆ ಊರಲ್ಲೇ ಎಲ್ಲ ಪ್ಯಾಕ್ ಮಾಡಿ ತೊಗೊಂಡು ಬಂದಿದ್ರಿಂದ ಜಸ್ಟ್ ಸಾಂಬಾರೆಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಕರೆಂಟ್ ಸ್ಟವ್ನ ಯೂಸ್ ಮಾಡಿದೆ. ನಮ್ಮನೇಲಿರುವಂಥ ಎಲ್ಲ ಕುಕ್ವೇರ್ಸ್ ಟ್ರಿಪ್ಲೆ ಮತ್ತು ಇಂಡಕ್ಷನ್ ಬೇಸ್ ಆಗಿರೋ ಕಾರಣ ಈ ಕರೆಂಟ್ ಸ್ಟವ್ ಮೇಲೇ ಅಡುಗೆ ಎಲ್ಲ ಮಾಡ್ಕೊಳ್ತೀವಿ. ಈಗ ಸಿಲಿಂಡರ್ ಫಿಕ್ಸ್ ಮಾಡಿದ ಕಾರಣ ಇದನ್ನು ನೀಟಾಗಿ ಒರೆಸ್ಬಿಟ್ಟು ಅದರ ಜಾಗದಲ್ಲಿ ಎತ್ತಿಡ್ತಾ ಇದ್ದೀನಿ. ಕಾಳೆಲ್ಲ ಬಿಡಿಸಿಟ್ಟಿದ್ವಲ್ಲ ಅದನ್ನು ಕೂಡ ನೆನೆಸ್ತಾ ಇದ್ದೀನಿ, ಇದ್ಕಿನ ಬೇಳೆ ಮಾಡ್ಕೊಳ್ಳೋಣ ಅನ್ನೋದ್ರಿಂದ. ನನಗಿವತ್ತು ಸ್ಲೋ ಮಾರ್ನಿಂಗ್ ಆಗಿದ್ದ ಕಾರಣ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ರಾಗಿ ದೋಸೆನ ಮಾಡಿದ್ದೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಬ್ಯಾಟರ್ ರೆಸಿಪಿನ ಕಮಿಂಗ್ ವಿಡಿಯೋಸಲ್ಲಿ ಅಥವಾ ಇದಕ್ಕಿಂತ ಮುಂಚೆ ವಿಡಿಯೋಸಲ್ಲಿ ಶೇರ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ವಿಡಿಯೋಸ್ನೆಲ್ಲ ನಾನು ಶೆಡ್ಯೂಲ್ ಮಾಡಿ ಇಟ್ಟಿದ್ದೀನಿ. ಯಾವ್ಯಾವ ವಿಡಿಯೋ ಯಾವತ್ತಿನ ಬರುತ್ತೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಬ್ರೇಕ್ಫಾಸ್ಟ್ ಕೆಲಸಗಳೆಲ್ಲ ಆಗಿದೆ. ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ. ಹೆಲ್ಪರ್ ಇನ್ನೂ ಬಂದಿರಲಿಲ್ಲ. ಸಡನ್ ಆಗಿ ಹೆಲ್ಪರ್ ಬರಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಾನೇ ಈ ಕೆಲಸಗಳೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಸೋಫಾ ಮೇಲೆ ಎಲ್ಲ ಕೂಡ ಒಂದ್ಸತಿ ಡಸ್ಟಿಂಗ್ ಮಾಡಿಕೊಂಡು ಅಲ್ಲಿರುವಂಥ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ವಸ್ತುಗಳೇನಿರುತ್ತೆ ಅದನ್ನೆಲ್ಲ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ರೂಮಲ್ಲೂ ಕೂಡ ಮಕ್ಕಳು ತುಂಬ ಜಾಸ್ತಿ ಆಟ ಆಡ್ತಾ ಇರ್ತಾರೆ. ಬೆಡ್ ಮೇಲೆಲ್ಲ ಕೂಡ ಜಂಪ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಕೂಡ ಒಂದ್ಸತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳು ಆಕ್ಟಿವಿಟೀಸ್ ಎಲ್ಲ ಮಾಡಬೇಕಾದ್ರೆ ಈ ಕಾಟನ್ ಮ್ಯಾಟ್ನ ಯೂಸ್ ಮಾಡಿರ್ತಾರೆ. ಇದನ್ನು ಈಸಿಯಾಗಿ ವಾಷಿಂಗ್ ಮಿಷಿನಲ್ಲೂ ಕೂಡ ವಾಶ್ ಮಾಡ್ಕೊಳ್ಬೋದು. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. 2 ಡೇಸ್ ಬಿಫೋರು ಮಕ್ಕಳ ವಿಂಟರ್ ವೇರ್ನ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ವಿ. ಅದನ್ನು ಒಂದ್ಸತಿ ವಾಶ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡೋಣ ಅನ್ನೋದ್ರಿಂದ ಈ ಬ್ಯಾಗಲ್ಲೇ ಇಟ್ಟು ಬಿಟ್ಟಿದ್ದೆ. ಇದನ್ನು ಈಗ ವಾಶ್ ಮಾಡೋದಕ್ಕೋಸ್ಕರ ಈ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಪೇಪರ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಒಂದ್ಸತಿ ಒರೆಸ್ಕೊಳ್ತಾ ಇದ್ದೀನಿ. ಯೂಶುವಲಿ ಹೆಲ್ಪರ್ ಬರಲ್ಲ ಅಂತ ಮುಂಚೆನೇ ಗೊತ್ತಾದರೆ ಅರ್ಲಿ ಮಾರ್ನಿಂಗಿಂದನೇ ಒಂದು ಪ್ಲಾನಲ್ಲಿ ಇರ್ತೀವಿ. ಈಗ ಇಮ್ಮಿಡಿಯೇಟಾಗಿ ಗೊತ್ತಾಗಿದ್ದರಿಂದ ಸ್ವಲ್ಪ ಸ್ಲೋ ಆಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ನ್ಯೂಸ್ ಪೇಪರ್ಸ್ ಎಲ್ಲ ಇಟ್ಟಿರ್ತೀವಲ್ವ, ಅದನ್ನು ಕೂಡ ಒಂದ್ಸತಿ ನೀಟಾಗಿ ಹೊಂದಿಸ್ಬಿಟ್ಟು ಊರಿಂದ ತಂದಿದ್ದ ತರಕಾರಿಗಳಲ್ಲಿ ಇನ್ನೂ ಸ್ವಲ್ಪ ಬಿಡಿಸ್ಕೊಳ್ಳೋವಂಥದ್ದಿತ್ತು. ಹಸಿಮೆಣಸಿನ್ಕಾಯಿನ ಈಗ ಬಿಡಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ದೋಸೆ ಕೂಡ ಮಾಡ್ಕೊಳ್ತಾ ಇದ್ದೆ.
ಮನೆಯಿಂದ ಯಾರಾದರೂ ಮುಖ್ಯವಾಗಿರುವಂಥ ಕೆಲಸಕ್ಕೆ ಹೊರಗಡೆ ಹೋದಾಗ ಮನೆಯಲ್ಲಿರುವಂಥವ್ರು ಇಮ್ಮಿಡಿಯೇಟಾಗಿ ಕಸ ಗುಡಿಸುವಂಥದ್ದು ಬಟ್ಟೆ ಒಗೆಯುವಂಥದ್ದು ಮಾಡಬಾರ್ದು ಅಂತ ಹಿರಿಯರು ಹೇಳ್ತಾ ಇದ್ರು. ಅದರ ರೀಸನ್ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಸಿಮೆಣಸು ಬಿಡಿಸಿಡೋಷ್ಟರಲ್ಲಿ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಬಂದರು. ಫಸ್ಟಿಗೆ ಅವ್ರಿಗೆ ದೋಸೆನ ಹಾಕ್ಬಿಟ್ಟು ಆಮೇಲೆ ತೊಗರಿಕಾಯಿ ಬಿಡಿಸ್ಕೊಳ್ಳೋಣ ಅನ್ನೋದ್ರಿಂದ ಸೈಡ್ಗೆ ಇಟ್ಕೊಂಡಿದ್ದೀನಿ. ತರಕಾರಿನ ಫ್ರಿಜ್ಜಲ್ಲಿ ಇಡೋದಕ್ಕಿಂತ ಮುಂಚೆ ಆ ಒಂದು ಕಂಟೈನರಲ್ಲಿ ಕೆಳಗಡೆ ಒಂದು ಟಿಶ್ಯೂ ಆಮೇಲೆ ಆ ತರಕಾರಿಗಳನ್ನ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟಿಶ್ಯೂನ ಇಡೋದ್ರಿಂದ ತುಂಬ ದಿನಗಳವರೆಗೂ ತರಕಾರಿ ಫ್ರೆಶ್ ಆಗಿರುತ್ತೆ. ಎಲ್ಲರದು ಬ್ರೇಕ್ಫಾಸ್ಟ್ ಆಗಿದೆ. ಇನ್ನು ನಾನು ಮನೆ ಕೆಲಸಗಳನ್ನ ಮುಗಿಸ್ಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅನ್ನೋದ್ರಿಂದ ತೊಗರಿಕಾಯಿನ ಬಿಡಿಸ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಮನೆಯಿಂದ ಯಾರಾದರೂ ಹೊರಗಡೆ ಕೆಲಸಕ್ಕೆ ಹೋದಾಗ ಇಮ್ಮಿಡಿಯೇಟ್ ಆಗಿ ಕಸ ಗುಡಿಸಬಾರ್ದು ಅನ್ನೋದ್ರಿಂದ ತೊಗರಿಕಾಯಿನ ಬಿಡಿಸ್ಕೊಳ್ತಾ ಇದ್ದೀನಿ. ತೊಗರಿಕಾಯಿ ಬಿಡಿಸ್ಕೊಳ್ಬೇಕಾದ್ರೇ ಕೆಲವೊಂದು ವೆಬ್ ಸೀರೀಸ್ನ ನೋಡೋಣ ಅನ್ನೋದ್ರಿಂದ ಟಿವಿಯಲ್ಲಿ ಸೆಟ್ ಮಾಡ್ತಿದ್ದೆ. ಒಂದು 15 ನಿಮಿಷ ಏನೋ ಕಾಳನ್ನ ಬಿಡಿಸ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗಳ ವಿಚಾರಕ್ಕೆ ಬರೋದಾದರೆ ಆಗಲೇ ಹೇಳ್ದಂಗೆ ಹೊಸ ಬಟ್ಟೆ ಕೂಡ ಒಂದ್ಸತಿ ವಾಶ್ ಮಾಡಬೇಕಾಗಿತ್ತು. ಆಮೇಲೆ ಹಿಂದಿನ ದಿನ ಊರಿಗೆ ಹೋಗಿದ್ದರಿಂದ ಹೋಗ್ಬೇಕಾದ್ರೆ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಸಸ್ನ ಈ ಡೈಪರ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿರ್ತೀವಿ. ಅದರಲ್ಲಿ ಯಾವ್ಯಾವ್ದು ಯೂಸ್ ಮಾಡಿದ್ವಿ ಯಾವ್ಯಾವ್ದು ಯೂಸ್ ಮಾಡಿಲ್ಲ ಎಲ್ಲದನ್ನ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಸ್ವಲ್ಪ ಕೋಲ್ಡ್ ಕಾಫ್ ಇದ್ದಿದ್ದರಿಂದ ಅದರ ಮೆಡಿಸಿನ್ಸ್ನು ಕೂಡ ಕ್ಯಾರಿ ಮಾಡಿದ್ದೆ. ಅದನ್ನೆಲ್ಲ ಇವಾಗ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ತೋರಿಸ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರನೇ ಆ್ಯಡ್ ಮಾಡಿದ್ದೀನಿ. ಚೇರ್ ಮೇಲೆ ಏನು ನೋಡ್ತಾ ಇದ್ದೀರಾ, ಈ ಕುರ್ತಾ ಸೆಟ್ನ ಊರಿಗೆ ಹೋಗ್ಬೇಕಾದ್ರೆ ಹಾಕಿದ್ದೆ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ, ಗೆಟ್ ರೆಡಿ ವಿತ್ ಮೀ ಫಾರ್ ಬಿಗ್ ರೂಟ ಅಂತ. ಸೊ ಅದೇ ಕುರ್ತಾನ ಒಂದ್ಸತಿ ವಾಶ್ ಮಾಡೋಣ ಅನ್ನೋದ್ರಿಂದ ತೊಗೊಂಡೋಗ್ತಾ ಇದ್ದೀನಿ. ಇದನ್ನೆಲ್ಲ ನಾನು ಈ ಥರ ವಾಷಿಂಗ್ ಏರಿಯಾದಲ್ಲೇ ವಾಶ್ ಮಾಡ್ಕೊಂಡು ಬಿಡ್ತೀನಿ. ತುಂಬ ಜಾಸ್ತಿ ಡಟ್ಟಿಯಾಗಿರುವಂಥ ಕ್ಲಾತ್ಸ್ ಮಾತ್ರನೇ ಟೆರೆಸಲ್ಲಿ ವಾಶ್ ಮಾಡೋವಂಥದ್ದು. ಫಸ್ಟಿಗೆ ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ನ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ನೀರಲ್ಲೇ ಈ ಥರ ಸೋಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಸೋಕ್ ಮಾಡೋಕ್ಕೆ ಹೋಗಲ್ಲ, ಇಮ್ಮಿಡಿಯೇಟಾಗಿ ಜಸ್ಟ್ ಆ ನೀರಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಹಿಂಡು ಬಿಟ್ಟು ಸೈಡ್ಗೆ ಇಟ್ಕೊಳ್ತೀನಿ. ಇದೆಲ್ಲ ಹೊಸ ಬಟ್ಟೆ ಆಗಿದ್ದ ಕಾರಣ ಒಂದ್ಸತಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ, ಯಾವುದಾದ್ರೂ ಕಲರ್ ಹೋಗುತ್ತೇನೋ ಅನ್ನೋದ್ರಿಂದ. ಬಟ್ ಯಾವುದೂ ಕಲರ್ ಹೋಗಲಿಲ್ಲ. ಈ ಬಟ್ಟೆಗಳನ್ನೆಲ್ಲ ನಾನು ಯಾವ ಥರ ವಾಶ್ ಮಾಡ್ತೀನಿ, ನನ್ನ ಲಾಂಡ್ರಿ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ಈಗಾಗಲೇ ರೀಸೆಂಟ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಲಾಂಡ್ರಿ ಟ್ರಿಪ್ಸಲ್ಲಿ ಕೂಡ ನೀವು ನೋಡಿದರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ಹೊಸ ಬಟ್ಟೆ ಆಗಿದ್ದ ಕಾರಣ ಹ್ಯಾಂಡ್ ವಾಶ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ 15 ಮಿನಿಟ್ಸ್ ಸೈಕಲ್ನ ಮಿಷಿನಲ್ಲಿ ಸೆಟ್ ಮಾಡಿದ್ದೆ. ಅದು ಡ್ರೈ ಆಗೋಷ್ಟರಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಈ ಟೈಮಲ್ಲಿ ಪೇರೆಂಟ್ಸ್ ಜೊತೆಗೆ ಮಾತಾಡ್ತಾ ಇರ್ತೀನಿ. ಅವ್ರ ಜೊತೆ ಮಾತಾಡ್ತಾನೆ ಈ ಕೆಲಸಗಳೆಲ್ಲ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಇಂದಿನ ದಿನ ನಾನು ಏನು ತೊಗೊಂಡು ಬಂದಿದ್ದೆ ಮೆಣಸಿನ್ಕಾಯಿ, ಅದನ್ನು ಕೂಡ ಒಂದ್ಸತಿ ಬಿಸಿಲಿಗೆ ಹಾಕು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಈ ಥರ ಒಂದು ಯೆಲ್ಲೋ ಕಲರ್ ಟಾರ್ಪಲ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮೆಣಸಿನ್ಕಾಯಿನ ಒಣಗಾಕ್ತಾ ಇದ್ದೀನಿ. ಈ ಥರ ಫ್ರೆಶ್ ಆಗಿರುವಂಥ ಸೊಪ್ಪು ತರಕಾರಿ ನೋಡಿದಾಗ ಹಳ್ಳಿಯಲ್ಲಿರುವಂಥವ್ರು ಎಷ್ಟು ಅದೃಷ್ಟವಂತರು ಅಂತ ಅನ್ಸುತ್ತಲ್ಲ. ಬಟ್ ಈಗ ಎಲ್ಲ ಕಡೆ ಪೆಸ್ಟಿಸೈಡ್ಸ್ ಹೊಡೆಯೋದ್ರಿಂದ ಅದು ಕೂಡ ಒಂದು ರೀತಿ ಡೇಂಜರಸ್ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡ್ ಆಗಿರೋ ಕಾರಣ ಬರುವಂಥ ದಿನಗಳಲ್ಲಿ ಆರ್ಗಾನಿಕ್ ಫಾರ್ಮಿಂಗ್ಗೆ ಒಳ್ಳೆ ಹೈಪ್ ಇದೆ ಅಂತಲೇ ಹೇಳ್ಬೋದು. ಟೆರೇಸ್ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಈ ಒಂದು ಕಾಂಪ್ಯಾಕ್ಟ್ ಬಕೆಟ್ ಮಾಫ್ ಕೂಡ ತೊಗೊಂಡು ಬರ್ತಾ ಇದ್ದೀನಿ. ಇದರ ಲಿಂಕ್ನ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಇದು ಅನವೈಲಬಲ್ ಇದೆ. ಬಕೆಟ್ ಸ್ವಲ್ಪ ಚೇಂಜ್ ಇರೋವಂಥದ್ದು ಬೇಕಂದರೆ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಒಂದ್ಸತಿ ಸ್ವೀಪಿಂಗ್ ಎಲ್ಲ ಕೂಡ ಮಾಡಿಕೊಂಡು ಆಮೇಲೆ ಫ್ಲೋರ್ ಕ್ಲೀನ್ ಮಾಡೋಣ ಅನ್ನೋದ್ರಿಂದ ಎಲ್ಲ ಕಾರ್ನರ್ಸಲ್ಲೂ ಕೂಡ ನೀಟಾಗಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಥರ ತರಕಾರಿ ಸಿಪ್ಪೆನೆಲ್ಲ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ದಿರಾ ಒಂದು ಕಡೆ ಇಟ್ಕೊಂಡು ಹಸುಗಳು ಬಂದಾಗ ಅವಕ್ಕೆ ಹಾಕ್ತಿರ್ತೀನಿ. ಇನ್ನು ಈ ಕಾಂಪ್ಯಾಕ್ಟ್ ಬಕೆಟ್ನ ಯೂಸ್ ಮಾಡೋದು ತುಂಬಾನೇ ಸುಲಭ. ವೈಟ್ ಕಲರ್ ಮಾರ್ಕ್ಸ್ ಏನು ಕಾಣಿಸ್ತಿದೆ ಅಲ್ಲಿವರೆಗೂ ನೀರನ್ನ ತುಂಬಿಸ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಬಿಸಿ ನೀರನ್ನ ತೊಗೊಂಡಿದ್ದೀನಿ, ಅದು ಸ್ವಲ್ಪ ಉಗುರು ಬೆಚ್ಚಗಾಗಲಿ. ಅಷ್ಟರಲ್ಲಿ ತಲೆ ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋಣ ಅನ್ನೋದ್ರಿಂದ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಆಯಿಲ್ನ ಬಿಸಿ ಮಾಡೋದಕ್ಕೋಸ್ಕರ ಡಬಲ್ ಬಾಯ್ಲಿಂಗ್ ಮೆಥಡ್ನ ಫಾಲೋ ಮಾಡಬೇಕು. ಬಟ್ ನಾನಿಲ್ಲಿ ಇಮ್ಮಿಡಿಯೇಟಾಗಿ ಹಚ್ಕೊಳ್ಳೋಣ ಅನ್ನೋದ್ರಿಂದ ಡೈರೆಕ್ಟಾಗಿ ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಆಯಿಲ್ ಬಿಸಿ ಮಾಡಿಕೊಂಡು ಈ ಥರ ಕೂದಲಿಗೆ ಎಣ್ಣೆನ ಹಚ್ಕೊಂಡು ಒಂದು 5-10 ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ. ಚಳಿಗಾಲದಲ್ಲಿ ಕೂದಲುದ್ರುವಂಥ ಸಮಸ್ಯೆ ತುಂಬ ಜನರಿಗಿರುತ್ತೆ. ಅಂಥವರು ಈ ಥರ ಎಣ್ಣೆನ ಉಗುರು ಬೆಚ್ಚಗೆ ಮಾಡಿಕೊಂಡು ತಲೆ ಕೂದಲಿಗೆ ಮತ್ತು ಸ್ಕ್ಯಾಲ್ಪ್ಗೆ ಹಚ್ಚೋದ್ರಿಂದ ಏರ್ ಫಾಲ್ ಅನ್ನೋದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಇರೋರು ಒಂದ್ಸತಿ ಟ್ರೈ ಮಾಡಿ ನೋಡಿ. ಯೂಶ್ವಲಿ ನಾನು ಚಳಿಗಾಲದಲ್ಲಿ ಇದೇ ಒಂದು ಮೆಥಡ್ನ ಫಾಲೋ ಮಾಡ್ತಿರ್ತೀನಿ. ವಿಡಿಯೋ ಅಬ್ಸರ್ವ್ ಮಾಡಿದರೆ ಬರಬೇಕಾದ್ರೆ ಒಂದು ಟಿಶ್ಯೂ ಕೂಡ ತೊಗೊಂಡು ಬಂದಿದ್ದೆ. ಆಯಿಲಿಂಗ್ ಮಾಡಬೇಕಾದ್ರೆ ಅಲ್ಪ ಸ್ವಲ್ಪ ಎಣ್ಣೆ ಆದರೂ ಚೆಲ್ಲುತ್ತೆ ಅಲ್ವಾ, ಟಿಶ್ಯೂ ಆದರೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋದ್ರಿಂದ ಟಿಶ್ಯೂಯಿಂದ ಒಂದು ಸತಿ ವೈಪ್ ಮಾಡಿಬಿಟ್ಟು ಈಗ ಫ್ಲೋರ್ನ ಮಾಫ್ ಮಾಡೋದಕ್ಕೋಸ್ಕರ ಈ ಥರ ನಾನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ.
ನೀವು ಅಬ್ಸರ್ವ್ ಮಾಡಿದರೆ ನೆಲ ಒರೆಸೋದಕ್ಕೋಸ್ಕರ ಬಕೆಟಲ್ಲಿ ಬಿಸಿ ನೀರನ್ನ ತೊಗೊಂಡು ಅದರಲ್ಲಿ ಒಂದು ಆಯಿಲ್ನ ಹಾಕಿದ್ದೀನಿ. ಇದರ ಬೆನಿಫಿಟ್ಸ್ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ ಅನ್ನೋದಾದರೆ ಕಮಿಂಗ್ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಕೈ ನೀರಲ್ಲಿ ಹಿಡ್ದಿರ ನೆಲನ ಒರೆಸ್ಬೇಕು ಅಂದರೆ ಈ ಥರದ ಮಾಫ್ ಎಲ್ಲ ಕೂಡ ಬೆಸ್ಟ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ತುಂಬ ರೀತಿಯ ಡಿಫ್ರೆಂಟ್ ಸೈಜಸಲ್ಲೂ ಬರುತ್ತೆ. ಅಷ್ಟೇ ಅಲ್ಲ, ಶೇಪ್ಸಲ್ಲಿ ಕೂಡ ಚೇಂಜ್ ಇರುತ್ತೆ. ಸೋಫಾ ಇರ್ಬೋದು, ನಿಮ್ಮ ಮನೇಲಿ ಯಾವ ಥರ ಫರ್ನಿಚರ್ ಇದೆ ಅದ್ರ ಮೇರೆಗೆ ನೀವು ಮಾಫ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬ್ರೇಕ್ಫಾಸ್ಟ್ ಮಾಡುವಾಗ ಯೂಸ್ ಮಾಡಿರುವಂತಹ ವೆಸಲ್ಸ್ ಎಲ್ಲ ಕೂಡ ವಾಶ್ ಮಾಡ್ತಾ ಇದ್ದೀನಿ. ಈ ಥರದ ಬೋರಿಂಗ್ ಕೆಲಸಗಳೆಲ್ಲ ಮಾಡುವಾಗ ಯೂಶ್ವಲಿ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಮಾತಾಡೋವಂಥದ್ದು ಇರ್ಬೋದು ಅಥವಾ ಮೊಬೈಲಲ್ಲಿ ಯಾವುದಾದ್ರೂ ವೀಡಿಯೋಸ್ನ ನೋಡ್ಕೊಳ್ತಾ ಈ ಕೆಲಸಗಳೆಲ್ಲ ಟೈಮ್ ಗೊತ್ತಿಲ್ದಿರಾನೆ ಫಿನಿಶ್ ಮಾಡ್ಕೊಳ್ತೀನಿ. ನಿಮ್ಮಲ್ಲೂ ಕೂಡ ಸುಮಾರು ಜನ ಇದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಕಿಚನ್ನು ಕೂಡ ಕ್ಲೀನಾಗಿದೆ. ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಮುಗ್ದಿದೆ. ಬಟ್ ಫೋನ್ ಕಾಲ್ ಇನ್ನೂ ಮುಗ್ದಿಲ್ಲ. ಫೋನ್ ಮಾತಾಡ್ತಾನೆ. ಇನ್ನೂ ತೊಗರಿಕಾಯಿ ಬಿಡಿಸೋ ಅಂಥದ್ದಿತ್ತು, ಅದನ್ನು ಈಗ ಬಿಡಿಸ್ಕೊಳ್ತಾ ಇದ್ದೀನಿ. ಹೋಮ್ ಮೇಕಿಂಗಲ್ಲಿ ಕೆಲವು ಕೆಲಸಗಳು ತುಂಬಾ ಬೋರ್ ಆಗುತ್ತೆ. ಆ ಕೆಲಸಗಳನ್ನ ಇನ್ ಟೈಮಲ್ಲಿ ಬೋರ್ ಆಗದಿರಾಕ್ ಫಿನಿಶ್ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುವಂಥ, ನಿಮ್ಮ ಥಾಟ್ಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಫ್ರೆಂಡ್ ಇರ್ಬೋದು, ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆ ಮಾತಾಡ್ತಾ ಬೋರಿಂಗ್ ಕೆಲಸಗಳನ್ನ ಇನ್ ಟೈಮಲ್ಲಿ ಮುಗಿಸ್ಕೊಳ್ಬೋದು. ನನಗಿರುವಂಥ ಫ್ರೆಂಡ್ಸಲ್ಲಿ ಸುಮಾರು ಜನ ಅಪೋಸಿಟ್ ಸೈಡ್ ಅವರು ಕೂಡ ಕೆಲಸ ಮಾಡಿಕೊಂಡು ಮಾತಾಡ್ತಿರ್ತಾರೆ. ನಾನು ಕೂಡ ಅದೇ ವೇಯಲ್ಲಿ ಮನೆ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ. ಇದರಿಂದ ಬೋರಿಂಗ್ ಆಗಿರುವಂಥ ಕೆಲಸಗಳನ್ನ ಕೂಡ ವಿತಿನ್ ಟೈಮಲ್ಲಿ ಈಸಿಯಾಗಿ ಫಿನಿಶ್ ಮಾಡ್ಕೊಳ್ತೀವಿ. ಈಗ ಫ್ರೆಶ್ ಆಗಿ ಬಂದು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿ ಸೊಪ್ಪನ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಜನ ಕುಂಬಳಕಾಯಿ ಸೊಪ್ಪಿಂದ ರೆಸಿಪೀಸ್ನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ತುಂಬ ಹೆಲ್ತಿನೂ ಹೌದು, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಸಿ ಕಾಳು ಜೊತೆಗೆ ಇದರ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಕಡೆ ಅಡುಗೆ ಮಾಡ್ಕೊಳ್ತಾನೆ, ಇನ್ನೊಂದು ಕಡೆ ಕಾಳು ಕೂಡ ಹಿತ್ಕೊಳ್ತಾ ಇದ್ದೀನಿ. ಇದ್ಕಿನ ಬೇಳೆಯಲ್ಲಿ ಸುಮಾರಷ್ಟು ರೆಸಿಪೀಸ್ ಮಾಡ್ಬೋದು. ಇದರಲ್ಲಿ ಸ್ವೀಟ್ ಮಾಡ್ಬೋದು, ಮಿಕ್ಸ್ಚರ್ ಮಾಡ್ಬೋದು, ಮತ್ತು ಅವರೆಕಾಳು ಅಂದರೆ ಇದ್ಕಿನ ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಕೂಡ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದ್ಕಿನ ಬೇಳೆ ಸಾಂಬಾರು ಮಾಡ್ಬೋದು. ಇದಲ್ಲದೆ ನೀವು ಯಾವ್ಯಾವ ರೆಸಿಪೀಸ್ನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಕ್ರಿಸ್ಮಸ್ ಅಂದರೆ ಕೇಕ್ ಇರಲೇಬೇಕಲ್ವಾ? ಕೇಕ್ ರೆಸಿಪಿಗೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಬ್ರೌನಿನ ಟ್ರೈ ಮಾಡಿದ್ದೆ. ರೆಸಿಪಿನ ಇಲ್ಲಿ ಟ್ಯಾಗ್ ಮಾಡ್ತಿದ್ದೀನಿ ನೋಡಿ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು ಅರ್ಧ ಕಪ್ಪಷ್ಟು ಶುಗರ್ನ ತೊಗೊಂಡಿದ್ದೀನಿ. ನೀವು 3/4 ಕಪ್ಪಷ್ಟು ತೊಗೊಂಡ್ರೆ ಬೆಟರು. ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರಾದರೆ 1/4 ಕಪ್ ಅಥವಾ ಅರ್ಧ ಕಪ್ ತೊಗೊಂಡ್ರೆ ಸಾಕಾಗುತ್ತೆ. ಇದನ್ನು ಮಿಕ್ಸಿ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಗಟ್ಟಿ ಮೊಸರು ತೊಗೊಂಡಿದ್ರೆ ಕ್ರೀಮಿಯಾಗಿ ಬರುತ್ತೆ. ಇದರಲ್ಲಿ 1/4 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೆಲ್ತಿ ವರ್ಷನಲ್ಲಿ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮೈದಾ ಹಿಟ್ಟು ಕೂಡ ತೊಗೊಳ್ಬೋದು. ಇದರಲ್ಲಿ 1/4 ಕಪ್ಪಷ್ಟು ಕೋಕೋ ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಚಾಕ್ಲೇಟ್ ಬ್ರೌನಿ ಅಂತಲೇ ಹೇಳ್ಬೋದು. ಇದರಲ್ಲೇ 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸತಿ ಜರಡಿ ಮಾಡಿಕೊಂಡು ಇದೆಲ್ಲದನ್ನು ಕೂಡ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೆಸಿಪಿಗೆ ಮತ್ತಷ್ಟು ಕ್ರಂಚ್ ಕೊಡೋಣ ಅನ್ನೋದ್ರಿಂದ ಬೆಳಗಿನ ಜಾವ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬಿಸಿ ಹಾಲಲ್ಲಿ ನೆನೆಸಿಟ್ಟಿದ್ದೆ. ಇದನ್ನು ಡೈರೆಕ್ಟಾಗಿ ತಿಂದರೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿ ಟ್ವಿಟಿ ಫ್ರೂಟಿ ಮತ್ತು ಈ ಬಾದಾಮ್ ಇರ್ಬೋದು, ಗೋಡಂಬಿ, ಪಿಸ್ತಾ ಎಲ್ಲ ರೀತಿಯ ಸೀಡ್ಸ್ ಮತ್ತು ನಟ್ಸ್ನ ಕೂಡ ಹಾಕಿದ್ದೀನಿ. ಇದರಲ್ಲಿ ಮೆಲನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಬೇಕಂದರೆ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು. ಬಟರ್ ಪೇಪರ್ ಇದ್ದರೆ ಈ ಟ್ರೇಗೆ ಬಟರ್ ಪೇಪರ್ನ ಹಾಕಿ, ಇಲ್ಲ ಅಂದರೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಗೋಧಿ ಹಿಟ್ಟಿಂದನೇ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಇದರಲ್ಲಿ ಬ್ಯಾಟರ್ನ ಹಾಕಿಬಿಟ್ಟು ಮೈಕ್ರೋವೇವಲ್ಲಿ ನೀವು ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಮೈಕ್ರೋವೇವ್ ಇಲ್ಲ ಅಂದರೂ ಕೂಡ ಯಾವ ಥರ ಬೇಕ್ ಮಾಡ್ಕೊಳ್ಬೋದು ಅನ್ನೋದು ಕೂಡ ತೋರಿಸ್ತೀನಿ. ಇದನ್ನು ಸ್ಕಿಪ್ ಮಾಡ್ದಿರಾ ನೋಡ್ತಾ ಹೋಗಿ. ಒಂದ್ಸತಿ ಚೆನ್ನಾಗಿ ಟ್ಯಾಪ್ ಮಾಡಿಬಿಟ್ಟು ಏರ್ ಬಬಲ್ಸ್ ಎಲ್ಲ ಕೂಡ ರಿಲೀಸ್ ಆಗುತ್ತೆ. ಇದನ್ನು ಪ್ರೀಹೀಟ್ ಆಗಿರುವಂತಹ ಮೈಕ್ರೋವೇವಲ್ಲಿ ಇಡಬೇಕಾಗತ್ತೆ. ಓವನ್ನ ನಾನು ಈಗ ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇಡ್ತೀನಿ. ಸ್ಟವ್ ಮೇಲೆ ಮಾಡೋ ಅಂಥವ್ರು ಮಂದ ತಳ ಇರುವಂಥ ಪಾತ್ರೆನ ತೊಗೊಂಡ್ಬಿಟ್ಟು ಒಂದು ಸ್ಟ್ಯಾಂಡನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಸಿ ಮಾಡಿ ಆಮೇಲೆ ಈ ಒಂದು ಬ್ಯಾಟರ್ ಹಾಕಿರುವಂತಹ ಟಿನ್ನನ್ನು ಅದರಲ್ಲಿ ಇಟ್ಬಿಟ್ಟು ಎಲ್ಲೂ ಕೂಡ ಗ್ಯಾಸ್ ರಿಲೀಸ್ ಆಗದೆ ಇರೋ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 25ರಿಂದ 30 ನಿಮಿಷ ಟೈಮ್ ಹಿಡಿಸುತ್ತೆ. ಇನ್ನೂ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬೇಕು ಅಂದರೆ ಪಡ್ಡು ತವನ ಯೂಸ್ ಮಾಡ್ಬೋದು. ಈಗ ಓವನ್ನು ಕೂಡ ಪ್ರೀಹೀಟ್ ಆಗಿದೆ. ಇದರಲ್ಲಿ ನಾನು ಇಡ್ತಾ ಇದ್ದೀನಿ.
ಪಡ್ಡು ತವಾದಲ್ಲಿ ಮಾಡೋ ಅಂಥವ್ರು ತವಾನ ಬಿಸಿ ಆಗಕ್ಕೆ ಬಿಟ್ಟು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಬ್ಯಾಟರ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಲಿಡ್ ನೀಟಾಗಿ ಕವರ್ ಆಗೋ ಥರ ನೋಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ತುಂಬ ಫ್ಲಫಿಯಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಯಾರಾದರೂ ಹೆಲ್ತಿ ವರ್ಷನಲ್ಲಿ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಈ ಥರ ಟ್ರೈ ಮಾಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ. ಸ್ಟವ್ನ ಆಫ್ ಮಾಡಿಬಿಟ್ಟು ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ರಿವರ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಔಟ್ ಸೈಡ್ ಕೂಡ ಅಂದರೆ ಇನ್ನೊಂದು ಸೈಡ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅಬ್ಸರ್ವ್ ಮಾಡ್ಬೋದು. ಇನ್ನು ಈ ಥರ ಪಡ್ಡು ತವದಲ್ಲಿ ಮಾಡಿದಾಗ ಇನ್ಸ್ಟೆಂಟಾಗಿ ವಿತಿನ್ 5 to 10 ಮಿನಿಟ್ಸಲ್ಲೇ ರೆಡಿ ಆಗಿಬಿಡುತ್ತೆ. ಈವನ್ ಕೇಕ್ಸ್ ಮಾಡಬೇಕಾದ್ರೂ ಕೂಡ ನೀವು ಈ ಥರ ಪಡ್ಡು ತವದಲ್ಲಿ ಟ್ರೈ ಮಾಡ್ಬೋದು. ಕೇಕ್ ರೆಸಿಪೀಸ್ನ ಕಲರ್ಫುಲ್ ಆಗಿ ಯಾವ ಥರ ಪಡ್ಡು ತವದಲ್ಲಿ ಮಾಡ್ಬೋದು ಅನ್ನೋದು ಕೂಡ ಈಗಾಗಲೇ ನಮ್ಮ ಚಾನಲ್ನ ಸ್ಟಾರ್ಟಿಂಗಲ್ಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೋಡ್ತಾ ಇದ್ರಲ್ವಾ, ತುಂಬ ಪರ್ಫೆಕ್ಟಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಧ್ಯದಲ್ಲಿ ಆ ಒಂದು ಕ್ರಂಚ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನಿಮ್ಮನೇಲಿ ಕೂಡ ನಟ್ಸಿದಾಗ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಕ್ರಿಸ್ಮಸ್ಗಿರ್ಬೋದು, ನ್ಯೂ ಇಯರ್ಗಿರ್ಬೋದು, ಏನಾದರೂ ಡೆಸರ್ಟ್ ಬೇಕು ಅಂದಾಗ ಈ ರೆಸಿಪಿನ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಅಷ್ಟರಲ್ಲಿ ಓವನಲ್ಲಿ ಇಟ್ಟಿದ್ದಂತಹ ಕೇಕ್ ಅಂದರೆ ಈ ಒಂದು ಬ್ರೌನಿ ಕೂಡ ಚೆನ್ನಾಗಿ ಬೆಂದಿದೆ. ಕೇಕ್ ಟಿನ್ನಲ್ಲೇ ನಾನು ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿ ಬಂದಿದೆ. ಅದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ. ಇನ್ನು ನೀವೇನಾದರೂ ಡೋರ್ನ ಓಪನ್ ಮಾಡ್ತಾ ಇರ್ತೀರ ಮೈಕ್ರೋವೇವ್ ಅನ್ನೋದಾದರೆ ಈ ಥರ ಮಿಡಲಲ್ಲಿ ಫ್ಲ್ಯಾಟ್ ಆಗಿಬಿಡುತ್ತೆ. ತುಂಬ ಜಾಸ್ತಿ ಸತಿ ಓಪನ್ ಮಾಡಬಾರ್ದು, ಒಂದು 20 ನಿಮಿಷದವರೆಗೂ ಇದ್ದು ಆಮೇಲೆ ಬೇಕಾದರೆ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಬೋದು. ಈಗ ಇದನ್ನು ಅನ್ಮೋಲ್ಡ್ ಮಾಡಿ ಕೂಡ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.